ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇಜೇರಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ನಾನು ಸುರೇಶ್ ರಾಠೋಡ್, ಅರ್ಥಶಾಸ್ತ್ರದ ಒಂದು ಇಲ್ಲಿ ಈ ಇಜೇರಿ ಕರಿಯರ್ ಅಕಾಡೆಮಿದಲ್ಲಿ ಪಾಠನ ಹೇಳ್ತೀನಿ. ಈಗ ನಾವು ಅರ್ಥಶಾಸ್ತ್ರವನ್ನು ತೊಗೊಂಡಾಗ ಮತ್ತು ಯಾವುದೇ ಒಂದು ಪರೀಕ್ಷೆಗಳನ್ನು ತೊಗೊಂಡಾಗ ಅರ್ಥಶಾಸ್ತ್ರ ಒಂದು ಸಬ್ಜೆಕ್ಟ್ ವಿಷಯ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಅರ್ಥಶಾಸ್ತ್ರ ಒಂದು ವಿಷಯ ಭಾಳಷ್ಟು ಹೆಂಗೆ ಹಿಸ್ಟ್ರಿ ಹೆಂಗೆ ಇಂಪಾರ್ಟೆಂಟ್ ಆಗಿರ್ತದೆ, ರಾಜಕೀಯ ಹೆಂಗೆ ಇಂಪಾರ್ಟೆಂಟ್ ಆಗಿರ್ತದೆ, ಹಾಗೆ ಅರ್ಥಶಾಸ್ತ್ರ ಕೂಡ ಒಂದು ಮುಖ್ಯವಾದ ವಿಷಯ ಅಂತೇಳಿ ಹೇಳ್ತೇವೆ ನಾವು. ಅರ್ಥಶಾಸ್ತ್ರ ಕಳೆದ ಒಂದು PSI ಎಕ್ಸಾಮ್ ನೋಡಿರ್ಬೋದು ನೀವು. PSI ಎಕ್ಸಾಮ್ದಲ್ಲಿ ಸುಮಾರು 8 ಪ್ರಶ್ನೆಗಳು ಏನು ಮಾಡಿದ್ದಾರೆ ಅಂದರೆ ಅರ್ಥಶಾಸ್ತ್ರದಿಂದ ಕೇಳಿಬಿಟ್ಟದ. ಸೊ ಆ 8 ಪ್ರಶ್ನೆಗಳು ಹೆಂಗಿದ್ದು ಅಂದರೆ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಆದಂಥ ಪ್ರಶ್ನೆಗಳು ಇದ್ದವು. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗ್ತದ್ರೆ ಕರೆಂಟ್ ಅಫೇರ್ಸ್ ವಿತ್ ನಾವು ಏನಪ್ಪ ಅಂದರೆ ಥಿಯರಿ, ಯಾವುದು ಅರ್ಥಶಾಸ್ತ್ರ ಥಿಯರಿ ವಿತ್ ಕರೆಂಟ್ ಅಫೇರ್ಸ್ ಎರಡೂ ಲಿಂಕ್ ಮಾಡಿ ಓದಬೇಕಾಗತ್ತೆ. ಅವಾಗ ನಾವು ಅರ್ಥಶಾಸ್ತ್ರದಲ್ಲಿ ನಮ್ಮ ಗುರಿಯನ್ನು ಅಥವಾ ಸಾಧನೆಯನ್ನು ಮಾಡಬಹುದು ನಾವು. ಸೊ ಅರ್ಥಶಾಸ್ತ್ರ ಅಷ್ಟೊಂದು ಟಫ್ ಆದ ಸಬ್ಜೆಕ್ಟ್ ಅಲ್ಲದು, ಭಾಳಷ್ಟು ಈಜಿಯಾದ ಸಬ್ಜೆಕ್ಟ್. ಎಲ್ಲ ಸಬ್ಜೆಕ್ಟನ್ನು ನಾವು ನೋಡಿದಾಗ ಭಾಳಷ್ಟು ಅದು ಈಜಿ ಸಬ್ಜೆಕ್ಟ್ ಇದು. ಅರ್ಥಶಾಸ್ತ್ರ ಕರೆಂಟ್ ಅಫೇರ್ಸ್ ಟಚ್ ಇತ್ತಪ್ಪ ಅಂದರೆ ಸಾಕು, ನಾವು ಕವರ್ ಮಾಡ್ಬೋದು. ಹಾಗಾಗಿ ಅರ್ಥಶಾಸ್ತ್ರ ಒಂದು ಮುಖ್ಯವಾದ ವಿಷಯ. ಯಾವುದೇ ಎಕ್ಸಾಮ್ ತೊಗೊಳ್ರಿ ನೀವು, ಮುಖ್ಯವಾದ ವಿಷಯ ಆಗಿರ್ತದೆ. ಸೊ ಇವತ್ತು ನಾವು ಅರ್ಥಶಾಸ್ತ್ರದ ಒಂದು ಮುಖ್ಯವಾದ ಘಟಕ ಅಥವಾ ಮುಖ್ಯವಾದ ಅಧ್ಯಾಯ ಯಾವಪ್ಪ ಅಂದರೆ ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯದ ಬಗ್ಗೆ ಒಂದು ಚರ್ಚೆ ಮಾಡೋಣ. ರಾಷ್ಟ್ರೀಯ ಆದಾಯ ಅಂದ್ರೇನು? ಸೊ ರಾಷ್ಟ್ರೀಯ ಆದಾಯ ಅಂದ್ರೆ ಏನು ರೀ? ಒಂದು ಫಾರ್ ಎಕ್ಸಾಂಪಲ್ ನಾವು ಒಂದು ಮನೆ ತೊಗೋತೀವಿ. ಮನೆ ತೊಗೊಂತೀವಿ ಅಂದರೆ ಮನೆಯೊಳಗೆ ಎಷ್ಟು ಖರ್ಚಾಯಿತು, ಎಷ್ಟು ಇನ್ಕಮ್ ಬಂತು, ಅದನ್ನು ನಾವು ಏನು ಮಾಡ್ತೀವಿ, ನಿರ್ವಹಣೆ ಮಾಡ್ತೀವಿ. ಅದು ನಾವು ಏನು ಮಾಡ್ತೀವಿ, ಒಂದು ಮನೆಯ ಆದಾಯ ಅಂತ ಹೇಳ್ತೀವಿ. ಆಗ ಒಂದು ರಾಷ್ಟ್ರದ ಆದಾಯವನ್ನು ನಾವು ಏನು ಮಾಡಬೇಕಾಗುತ್ತೆ, ಅಳತೆ ಮಾಡಬೇಕಾಗುತ್ತೆ. ಸೊ ಒಂದು ಆರ್ಥಿಕ ಅಭಿವೃದ್ಧಿ, ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಅಂದರೆ ಆ ದೇಶದ ಒಂದು ಏನಿದೆ ರೀ ರಾಷ್ಟ್ರೀಯ ಆದಾಯ ಎಷ್ಟಿದೆ ಅಂತ ಅಳತೆ ಮಾಡಬೇಕಾಗತ್ತೆ. ಸೊ ರಾಷ್ಟ್ರೀಯ ಆದಾಯ ಒಂದು ಮುಖ್ಯವಾದ ಘಟಕ. ಸೊ ಹಲವಾರು ಒಂದು ಎಕ್ಸಾಮ್ಗಳಲ್ಲಿ, ಹಲವಾರು ಪ್ರಶ್ನೆಗಳಲ್ಲಿ ಈ ಒಂದು ಟಾಪಿಕ್ನಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದಾಗಿದೆ. ಓಕೆ, ರಾಷ್ಟ್ರೀಯ ಆದಾಯವನ್ನು ನಾವು ಡೆಫಿನೇಷನ್ ಹೆಂಗೆ ಕೊಡ್ತೇವೆ ಅಂದರೆ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನೆನ್ಪಿಟ್ಕೊ, ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಅಂತಿಮ ಭಾಳ ಇಂಪಾರ್ಟೆಂಟ್, ಅಂತಿಮ ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯವಾಗಿರ್ತದೆ. ಮೌಲ್ಯ ಯಾಕಾಗಿರ್ತಂದರೆ ನಾವು ಕೇವಲ ಪ್ರಾಡಕ್ಟ್ ತೊಗೊಳಗಿಲ್ಲ, ಆ ಪ್ರಾಡಕ್ಟ್ಗಳ ಮೌಲ್ಯ ತೊಗೋತೀವಿ ಅಂದರೆ ಹಣದ ರೂಪದಲ್ಲಿ ತೊಗೋತೀವಿ. ಮೌಲ್ಯ ಅಂದ್ರೆ ಏನು ರೀ? ಹಣದ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ತೀವಿ, ವ್ಯಾಲ್ಯೂ ಆಫ್ ಮನಿಟ್ರಿ ಅಂತ ಹೇಳ್ತೀವಿ ನಾವು. ಅಂದರೆ ಹಣದ ರೂಪದಲ್ಲಿ ತೊಗೋತೀವಿ. ಸೊ ರಾಷ್ಟ್ರ ಆದಾಯ ಒಂದು ವಾಕ್ಯ ಏನು ಕೊಡ್ತೀವಿ, ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವಾಗಿರುತ್ತದೆ. ಸೊ ನಿರ್ದಿಷ್ಟ ಅವಧಿ ಅಂತ ಹೇಳಿದೆ. ನಿರ್ದಿಷ್ಟ ಅವಧಿ ಅಂದ್ರೆ ಏನು ರೀ? ಭಾರತವನ್ನು ತೊಗೊಂಡಾಗ ನಿರ್ದಿಷ್ಟ ಅವಧಿ ಯಾವುದಂದರೆ ಏಪ್ರಿಲಿಂದ, ಫೈನಾನ್ಸಿಯಲ್ ಇಯರ್ ಅಂತ ಹೇಳ್ತೀವಿ, ಏಪ್ರಿಲ್ನ ಸ್ಟಾರ್ಟ್ ಆಗಿ ಮಾರ್ಚ್ 30ಕ್ಕೆ ನಾವು ಏನು ಮಾಡ್ತೀವಿ, ಇದು ನಿರ್ದಿಷ್ಟ ಅವಧಿ ಅಂತ ಹೇಳ್ತೀವಿ. ಸೊ ಭಾರತ ಒಂದು ನೆನಪಿಟ್ಕೋಬೇಕು, ಭಾರತ ದೇಶ ಬಿಟ್ಟರೆ ಉಳಿದ ದೇಶಗಳಲ್ಲಿ ನಿರ್ದಿಷ್ಟ ಅವಧಿ ಅಥವಾ ಫೈನಾನ್ಸಿಯಲ್ ಎಷ್ಟಿದೆ ಅಂದರೆ ಜನವರಿ ಟು ಡಿಸೆಂಬರ್ ಇದೆ. ಭಾರತ ಮಾತ್ರ ಏನಿದೆ ರೀ ಏಪ್ರಿಲಿಂದ ಮಾರ್ಚ್ವರೆಗೆ ಇದೆ. ಸೊ ಓಕೆ, ಸೊ ಒಂದು ರಾಷ್ಟ್ರೀಯ ಆದಾಯವನ್ನು ನಾವು ಏನು ಮಾಡ್ತೀವಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ಅಳಿತೀವಿ. ಸೊ ನಾವೊಂದು ಪ್ರಾಚೀನ ಇತಿಹಾಸ ತೊಗೊಂಡಾಗ ಅಥವಾ ಇದು ಒಂದು ರಾಷ್ಟ್ರೀಯ ಆದಾಯದ ಒಂದು ಇತಿಹಾಸ ತೊಗೊಂಡಾಗ, ಪ್ರಾಚೀನ ಇತಿಹಾಸ ಕಾಲದಲ್ಲಿ ಇದರ ಬಗ್ಗೆ ಅಷ್ಟೊಂದು ಇದನ್ನು ಮಾಡಿರಲಿಲ್ಲ ಅವರು. ರಾಜರುಗಳು ಏನು ಮಾಡ್ತಿರೋ ತಮ್ಮ ಸಾಧನೆ ಅಷ್ಟೇ ಮಾಡ್ತಿದ್ರು ಅವರು. ರಾಷ್ಟ್ರೀಯ ಆದಾಯ ಎಷ್ಟೈತಿ, ಯಾವ ಜನರು ಬಡತನ ಇದ್ದಾರೆ, ಯಾವ ಜನರಿಗೆ ಎಷ್ಟು ಇನ್ಕಮ್ ಐತಿ, ಅದನ್ನು ಅವರು ತಲೆ ಕೆಡಿಸ್ಕೊಂಡಿಲ್ಲ ಅವರು. ಅವಾಗ ತಮ್ಮ ಅಷ್ಟೇ ಸಾಧನೆ ಮಾಡೋದು, ಯುದ್ಧ ಮಾಡೋದು ಅಷ್ಟೇ ಇತ್ತು ಅವಾಗ. ಸೊ ಪ್ರಾಚೀನ ಇತಿಹಾಸದಲ್ಲಿ. ಸೊ ತದನಂತರ ನಾವೊಂದು ಮಾಡರ್ನ್ ಹಿಸ್ಟ್ರಿ ತೊಗೊಂಡಾಗ, ಮಾಡರ್ನ್ ಹಿಸ್ಟ್ರಿ ಅಂದರೆ ಹೊಸ ಒಂದು ಇತಿಹಾಸ ತೊಗೊಂಡಾಗ 1868ರಲ್ಲಿ ನಾವು ಭಾರತದ ಒಂದು ಯಾವ್ದು ಏನಂತ ಕರಿತೀವಿ, ಅಜ್ಜ ಅಂತ ಕರಿತೀವಿ, ಏನೋ ಕರಿತೀವಿ ನೋಡ್ರಿ, ಅದಕ್ಕೆ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಭಾರತದ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಯಾರಿಗೆ? ದಾದಾಬಾಯಿ ನವರೋಜಿ ಅವರಿಗೆ. ಸ್ವಾತಂತ್ರ್ಯ ಹೋರಾಟಗಾರರು, ಎಷ್ಟು ವಯಸ್ಸಾಗಿದ್ರು ಕೂಡ ಅವರು ಹೋರಾಟವನ್ನು ಮಾಡಿದರು ಅವರು ಸ್ವಾತಂತ್ರ್ಯಕ್ಕಾಗಿ. ಸೊ ಅವರು ಏನು ಮಾಡಿದಂದರೆ 1868ರಲ್ಲಿ ಒಂದು ಫೇಮಸ್ ಪುಸ್ತಕನ ಗ್ರಂಥನ ಬರೀತಾರೆ. ಯಾವುದಪ್ಪ ಅಂದರೆ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇಂಡಿಯಾ ಅಂತೇಳಿ, ಇನ್ ಇಂಡಿಯಾ. ಪಾವರ್ಟಿ ಆ್ಯಂಡ್
ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ 1868ರಲ್ಲಿ. ಭಾಳಷ್ಟು ಸಲ ಪ್ರಶ್ನೆ ಬಂದಿದೆ, ಎಷ್ಟರಲ್ಲಿ ಈ ಪುಸ್ತಕನ ಬರೆದರು, ಯಾರು ಪುಸ್ತಕನ ಬರೆದರು, ಅಥವಾ ದಾದಾಬಾಯಿ ನವರೋಜಿ ಪುಸ್ತಕ ಬರೆದ ಹೆಸರು ಏನು ಅಂತ ಪ್ರಶ್ನೆಗಳು ಬರ್ತಾವೆ. ಸೊ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಈ ಪುಸ್ತಕದಲ್ಲಿ, ಈ ಒಂದು ಗ್ರಂಥದಲ್ಲಿ ಏನು ಬರೆದ ಅಂದರೆ, ಭಾರತದ ಬಡತನ ಎಲ್ಲಿ ಮಟ್ಟ ಇದೆ, ಭಾರತದ ಆದಾಯ ಎಲ್ಲಿ ಮಟ್ಟ ಇದೆ ಅನ್ನೋದು ವಿಸ್ತೃತವಾಗಿ ಬರೆದಾಗಿ. ಸೊ ಈ ಪುಸ್ತಕದಲ್ಲಿ ಭಾರತದ ಆದಾಯ ಎಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಯಾರಂದರೆ, ಅವರು ಅಂದಾಜು ಮಾಡ್ಯಾರಂದರೆ ತಲಾ ಆದಾಯದಲ್ಲಿ ಮಾಡಿದ್ದಾರೆ ಅವರು 20 ರೂಪಾಯಿ ಅಂತೇಳಿ. ತಲಾ ಆದಾಯ ಅಂತ ಗೊತ್ತಾಗಬೇಕು. ಪರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಇಂಗ್ಲೀಷ್. ಪರ್ ಕ್ಯಾಪಿಟಲ್ ಅಂದರೆ ಒಬ್ಬರಿಗೆ ಎಷ್ಟು ಅಂಥೇಳಿ. ಸೊ ತಲಾ ಆದಾಯ 20 ರೂಪಾಯಿ ಅಂತ ಹೇಳಿದರು. ಸೊ 20 ರೂಪಾಯಿ ನಾವು ರಾಷ್ಟ್ರೀಯ ಆದಾಯ ಕನ್ವರ್ಟ್ ಮಾಡಿದಾಗ ಎಷ್ಟಾಗ್ತದೆ ರೀ, ಆ ವರ್ಷದ ಜನಸಂಖ್ಯೆ ಎಷ್ಟಿದಿಲ್ಲ ಅದಕ್ಕೆ ನಾವು ಇಂಟು ಮಾಡಿದ್ರೆ ನಮ್ಗೆ ಎಷ್ಟಿರ್ತಾರೆ ಆ ರಾಷ್ಟ್ರೀಯ ಆದಾಯ ಸಿಕ್ಬಿಡ್ತದೆ. ಓಕೆ, ಇದು 1868ರಲ್ಲಿ ಪ್ರಪ್ರಥಮವಾಗಿ ಏನ್ರಿ ರಾಷ್ಟ್ರೀಯ ಆದಾಯ ಬಗ್ಗೆ ಪರಿಕಲ್ಪನೆ ಕೊಟ್ಟಂಥ ವ್ಯಕ್ತಿಯವರು. ಪ್ರಶ್ನೆ ಹೆಂಗೆ ಬರ್ತಂದರೆ, ಭಾರತದಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರೀಯ ಆದಾಯ ಬಗ್ಗೆ ಪರಿಕಲ್ಪನೆ ಕೊಟ್ಟಂಥ ವ್ಯಕ್ತಿ ಯಾರು ಅಂತೇಳಿ ಪ್ರಶ್ನೆ ಬರ್ತದೆ. ಸೊ ಯಾರೇ ದಾದಾಬಾಯಿ ನವರೋಜಿಯವರು 1868ರಲ್ಲಿ. ಇವರು ಆದ ನಂತರ ಬ್ರಿಟಿಷರ ಒಂದು ಅರ್ಥಶಾಸ್ತ್ರ ಬರ್ತಾನೆ ರೀ, ಪಿಂಡ್ಲೆ ಸಿರಸ್ ಅಂತೇಳಿ. ಯಾರಿ ಪಿಂಡ್ಲೆ ಸಿರಸ್ ಅಂತೇಳಿ. ಸೊ ಅವನು 1911ರಲ್ಲಿ ಅವನು ಏನು ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ, ಭಾರತ ರಾಷ್ಟ್ರೀಯ ಆದಾಯ ಎಷ್ಟು ಇರಬಹುದು ಅನ್ನೋದು ಅಂದಾಜು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವನು ಸ್ಟಡಿ ಮಾಡಿ, ಅವನು ಸಮೀಕ್ಷೆ ಮಾಡಿ ಹೇಳ್ತಾನೆ ಎಷ್ಟು ಇರ್ಬೋದು ಅಂತ ಹೇಳ್ತಾನೆ ಅಂದರೆ 49 ರೂಪಾಯಿ ಇದೆ. ಎಷ್ಟು ರೀ ತಲಾ ಆದಾಯ. ನಾನು ಹೇಳ್ತಾ ಇರೋದು ತಲಾ ಆದಾಯದಲ್ಲಿ ಹೇಳ್ತಾನವ 49 ರೂಪಾಯಿ ತಲಾ ಆದಾಯ ಅಂತ ಹೇಳ್ತಾನೆ. ಯಾರೀ ಪಿಂಡ್ಲೆ ಸಿರಸ್ ಅಂತೇಳಿ 1911ರಲ್ಲಿ ಇದು. ಸೊ ಇವನಾದ ನಂತರ ಭಾರತೀಯರಾದ ಒಂದು ಅರ್ಥಶಾಸ್ತ್ರಜ್ಞರು ಇಬ್ಬರು ಬರ್ತಾರೆ. ಒಬ್ಬರು ವಾಡೆ ಅಂತೇಳಿ, ಇನ್ನೊಬ್ಬರು ಜೋಶಿ ಅಂತೇಳಿ. ಇವರು ಇಬ್ಬರೂ ಸೇರಿಕೊಂಡು ಏನು ಮಾಡ್ತಾರಂದರೆ ಭಾರತ ಒಂದು ರಾಷ್ಟ್ರೀಯ ಆದಾಯದ ಒಂದು ಸಮೀಕ್ಷೆನ ಮಾಡ್ತಾರೆ. ಹಳ್ಳಿಗೆ ಹೋಗಿ ಸಮೀಕ್ಷೆ ಮಾಡ್ತಾರೆ. ಯಾವ ಕಡೆ ಎಷ್ಟು ಇದೆ, ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಅನ್ನೋ ಸಮೀಕ್ಷೆ ಮಾಡಿ ಅವರು ಒಂದು ಫೈನಲ್ ರಿಪೋರ್ಟ್ ಕೊಡ್ತಾರೆ. 1913 ಸ್ಟಾರ್ಟ್ ಮಾಡ್ತಾರೆ, 14 ರಿಪೋರ್ಟ್ ಕೊಡ್ತಾರೆ ಅವರು. 14 ಎಷ್ಟು ಕೊಡ್ತಾರೆ ಅಂದರೆ, ಎಷ್ಟು ಅಂದರೆ ತಲಾ ಆದಾಯದೊಳಗೆ ಹೇಳ್ತಾರೆ 44 ರೂಪಾಯಿ 30 ಪೈಸೆ ಹೇಳ್ತಾರೆ. 44 ರೂಪಾಯಿ 30 ಪೈಸೆ ತಲಾ ಆದಾಯ ಇದೆ ಅಂತ ಹೇಳ್ತಾರೆ ಅವ್ರು. ಯಾರೇ ವಾಡಿಯಾ ಮತ್ತು ಜೋಶಿ ಅಂತೇಳಿ. ಇನ್ನೊಬ್ಬರು ಬರ್ತಾರೆ ಪ್ರೊಫೆಸರ್ ವಿ ಕೆ ರಾವ್ ಅಂತ ಬರ್ತಾರೆ. ಅವರು ಕೂಡ ಏನು ಮಾಡ್ತಾರೆ 1925 ಅದನ್ನು ಸಮೀಕ್ಷೆ ಮಾಡಲಿಕ್ಕೆ, ಅಂದಾಜು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಸುಮಾರು 5 ವರ್ಷಗಳ ಕಾಲ ಏನು ಮಾಡ್ತಾರೆ, ಭಾರತ ರಾಷ್ಟ್ರೀಯ ಆದಾಯದ ಬಗ್ಗೆ ಅವ್ರು ಏನು ಮಾಡ್ತಾರೆ, ಸ್ಟಡಿ ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ. ಸ್ಟಡಿ ಮಾಡಿ 1929 ಏನು ಮಾಡ್ತಾನೆ, ಫೈನಲ್ ಒಂದು ರಿಪೋರ್ಟ್ ಕೊಡ್ತಾರೆ. ಆವಾಗ ರಾಷ್ಟ್ರೀಯ ಆದಾಯ ಅಥವಾ ತಲಾ ಆದಾಯ ಎಷ್ಟು ಇರ್ಬೋದು ಅಂತ ಅಂದಾಜು ಮಾಡ್ತಾರೆ. ಎಷ್ಟು ಇರ್ಬೋದು ಅಂದರೆ ಎಷ್ಟು ಮಾಡ್ತಾರೆ, 76 ರೂಪಾಯಿ ಮಾಡ್ತಾರೆ ಅವರು. ಎಷ್ಟು ಮಾಡ್ತಾರೆ, 76 ರೂಪಾಯಿ ಇದೆ ಅಂಥೇಳಿ ಹೇಳ್ತಾರೆ ಅವರು. ಸೊ ಇವರಾದ ನಂತರ ಏನಾಯ್ತಪ್ಪ ಅಂದರೆ, ಭಾರತ ಏನಾಗ್ತದೆ, ಸ್ವಾತಂತ್ರ್ಯ ಆಗ್ತದೆ 1947 ಸೊ 47ರ ನಂತರ ಏನಾಗ್ತದೆ, ಭಾರತ ಸರ್ಕಾರ ಏನು ಮಾಡ್ತಂದರೆ ನಮ್ಮ ರಾಷ್ಟ್ರದ ಒಂದು ಬೆಳವಣಿಗೆಯನ್ನು ನಾವು ಅಂದಾಜು ಮಾಡಬೇಕಾಗಿತ್ತು. ನಮ್ಮ ರಾಷ್ಟ್ರದ ಒಂದು ಬೆಳವಣಿಗೆ, ಆರ್ಥಿಕವಾಗಿ ಬೆಳವಣಿಗೆ ಎಲ್ಲಿ ತನಕ ಇದೆ ಅನ್ನೋದು ಅಂದಾಜು ಮಾಡಬೇಕಾಗಿತ್ತು. ಯಾರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ, ಯಾಕಂದರೆ ಬ್ರಿಟಿಷರು ಆಳು ಹೋಗಿದ್ರು, ನಮ್ಮ ಆರ್ಥಿಕವಾಗಿ ಹೆಂಗಿತ್ತು ಅಂದರೆ ಭಾಳಷ್ಟು ಖಿನ್ನತೆ ಆಗಿತ್ತು. ಹಾಗಾಗಿ ಒಂದು ರಾಷ್ಟ್ರೀಯ ಆದಾಯವನ್ನು ಅಳಿಲಿಕ್ಕೆ ಒಂದು ಏನು ಬೇಕಾಗಿತ್ತು ರೀ, ಒಂದು ಸಮಿತಿ ಅಥವಾ ಒಂದು ಕಾನ್ಸ್ಟೆಂಟ್ ಬಾಡಿ ಬೇಕಾಗಿತ್ತು. ಹಾಗಾಗಿ 1947 ನಂತರ, ಸ್ವಾತಂತ್ರ್ಯ ನಂತರ ಏನು ಮಾಡ್ತಂದರೆ ಒಂದು ಪಿ ಸಿ ಮಹಲ್ ನೋಬಿಯಸ್ ಅಂತೇಳಿ, ಪಿ ಸಿ ಮಹಲ್ ನೋಬಿಸ್ ಅಂದರೆ ಇವರು ಯಾರೇ ಸಂಖ್ಯಾಶಾಸ್ತ್ರ ಪಿತಾಮಹ ಅಂತ ಹೇಳ್ತೀವಿ ನಾವು ಇವರಿಗೆ, ಫಾದರ್ ಆಫ್ ದಿ ಸ್ಟ್ಯಾಟಿಸ್ಟಿಕಲ್ ಅಂತ ಹೇಳ್ತೀವಿ. ಸೊ ಇವರು ಈ ಒಂದು ಅಧ್ಯಕ್ಷತೆಯಲ್ಲಿ 1949 ಆಗಸ್ಟ್ ನೆನಪಿಟ್ಕೋಬೇಕು. 1949 ಆಗಸ್ಟ್ನಲ್ಲಿ ಏನು ಮಾಡ್ತಾರಂದರೆ ನ್ಯಾಷನಲ್ ಇನ್ಕಮ್ ಕಮಿಟಿ ಅಂತೇಳಿ ರಚನೆ ಮಾಡ್ತಾರೆ, ರಾಷ್ಟ್ರೀಯ ಆದಾಯ ಸಮಿತಿ. ಇದರ ಅಧ್ಯಕ್ಷರು ಯಾರೇ, ಪ್ರೊಫೆಸರ್ ಪಿ ಸಿ ಮಹಲ್ ನೋಬಿಸ್ ಅಂತೇಳಿ. ಇವರು ಏನು ಮಾಡ್ತಾರೆ ಅಂದರೆ, ಇವ್ರ ಜೊತೆ ಮೂರು ಮಂದಿ ಏನಿರ್ತಾರೆ, ಸದಸ್ಯರಿರ್ತಾರೆ. ಇವರು ಏನು ಮಾಡ್ತಾರೆ, ಭಾರತದ ರಾಷ್ಟ್ರೀಯ ಆದಾಯ ಎಷ್ಟು ಇರ್ಬೋದು ಅಂತ ಕೂಡ ಇವ್ರು ಮಾಡ್ತಾರೆ, ಸಮೀಕ್ಷೆಯನ್ನು ಮಾಡ್ತಾರೆ. ಸಮೀಕ್ಷೆ ಮಾಡಿ 1954 ಸರ್ಕಾರ ರಿಪೋರ್ಟ್ ಕೊಡ್ತಾರೆ, ವರದಿಯನ್ನು ಕೊಡ್ತಾರೆ. ಆ ವರದಿಯಲ್ಲಿ ಏನು ಮಾಡ್ತಾರೆ, ಎಷ್ಟು ಇರ್ಬೋದು ಅಂತ ಅಂದಾಜು ಮಾಡ್ತಾರೆ ಅವರು. 8650 ಕೋಟಿ ರೂಪಾಯಿ ಇದೆ ಅಂತ ಅಂದಾಜು ಮಾಡ್ತಾರೆ ಅವರು. ಯಾವಾಗ್ರಿ ಇದು 1954ರಲ್ಲಿ.
54ರಲ್ಲಿ ಭಾರತದ ರಾಷ್ಟ್ರೀಯ ಆದಾಯ ಎಷ್ಟಿದೆ ಅಂದಪ್ಪ ಅಂದರೆ 8,650 ಕೋಟಿ ರೂಪಾಯಿ. ಅದನ್ನು ತಲಾದೆ ಒಳಗೆ ಮಾಡಿದೆವು ಅಂದರೆ ಎಷ್ಟಿತ್ತಂದರೆ 246.90 ಪೈಸೆ. 240 ರೂಪಾಯಿ 46 ರೂಪಾಯಿ 90 ಪೈಸೆ ತಲಾದೆಗಳು ಅಂತ ಹೇಳ್ತಾರೆ. ಯಾರ್ಯಾರು? PC ಮಹಲ್ನೋಬಿಸ್ ಒಂದು ಸಮಿತಿ ಹೇಳ್ತದೆ. ಸೊ ಈ PC ಮಹಲ್ನೋಬಿಸ್ ಏನು ಒಂದು ಶಿಫಾರಸು ಮಾಡ್ತಾರೆ ಅವರು, ಇದು ಬರೀ ಸಮಿತಿ ಮಾಡಿ ನಾವು ರಾಷ್ಟ್ರೀಯ ಆದಾಯ ಮಾಡೋಕ್ಕಿಂತ ಒಂದು ಕಾನ್ಸ್ಟಂಟ್ ಬಾಡಿಯನ್ನು ನಮ್ಮ ಸರ್ಕಾರಕ್ಕೆ ಬೇಕು ಅಂತೇಳಿ, ಒಂದು ಅಡ್ವೈಸರಿ ಬಾಡಿ ಅಂತ ಹೇಳ್ತೀವಿ ನಾವು, ಸಲಹಾ ಮಂಡಳಿ ಅಂತ ಹೇಳ್ತೀವಿ, ಸಲಹಾ ಮಂಡಳಿ ಅಂತ ಹೇಳ್ತೀವಿ. ಇದನ್ನು ರಚನೆ ಆಗಬೇಕು ಅಂತೇಳಿ ಅವರು ಶಿಫಾರಸು ಸರ್ಕಾರಕ್ಕೆ ಮಾಡ್ತಾರೆ. ಅದರ ಒಂದು ಇದರೊಳಗಾಗಿ ಸರ್ಕಾರ ಏನು ಮಾಡ್ತಂದರೆ 1951ರಲ್ಲಿ CSO ಅಂಥೇಳಿ ಒಂದು ಬಾಡಿಯನ್ನು ರಚನೆ ಮಾಡ್ತಾರೆ. CSO ಅಂದರೆ ಏನು ರೀ? ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್. ಅಂದರೆ ಕನ್ನಡ ಒಳಗೆ ಏನು ಹೇಳ್ತೀವಿ? ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತ ಹೇಳ್ತೀವಿ. ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ರಚನೆಯಾಗಿದೆ ಯಾವಾಗ್ರಿ? 1951. ಶಿಫಾರಸು ಅಂತ ಕೇಳ್ತಾರೆ. ಇದು ಯಾರ ಶಿಫಾರಸು ಮೇರೆಗೆ ಆಯಿತು ಅಂತ ಕೇಳ್ತಾರೆ. ಯಾರ ಶಿಫಾರಸು ರೀ? ಪ್ರೊಫೆಸರ್ PC ಮಹಲ್ನೋಬಿಸ್ ಅವರ ಶಿಫಾರಸು ಮೇರೆಗೆ ಇದನ್ನು ರಚನೆ ಮಾಡಿದ್ರು 1951ರಲ್ಲಿ. ಇದರ ಜೊತೆಗೆ ಇನ್ನೊಂದು ಬಾಡಿ ಬರ್ತದೆ, NSSO ಅಂತೇಳಿ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ಅಂತ ಬರ್ತದೆ. ಇದು ರಚನೆಯಾಗಿದ್ದು 1949ರಲ್ಲಿ. 1949ರಲ್ಲಿ ರಚನೆಯಾಗಿರ್ತದೆ. ಸೊ ಇವೆರಡು ಬಾಡಿ ಇವಾಗ ಏನಾಗಿತ್ತಂದರೆ NSO ಮತ್ತು CSO ಎರಡೂ ಮರ್ಜ್ ಮಾಡಿದ್ದಾರೆ 2019ರಲ್ಲಿ. 2019 ಆಗಸ್ಟ್ನಲ್ಲಿ ಎರಡೂ ಮರ್ಜ್ ಮಾಡಿ ಒಂದೇ ಸಂಸ್ಥೆ ಮಾಡ್ಯಾರ. ಏನು ಮಾಡ್ಯಾರ ಅಂದರೆ NSO ಅಂಥೇಳಿ. NSO ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂಥೇಳಿ, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂಥೇಳಿ ಮಾಡಿದ್ದಾರೆ. ಸೊ ಇದು ಎರಡು ಈ ಪ್ರಶ್ನೆ ಬರ್ಬೋದು. ಏನು ಪ್ರಶ್ನೆ ಬರ್ಬೋದು? NSSO ಕೆಲಸ ಮಾಡ್ತಾ ಇದ್ದೋ ಇಲ್ಲೋ? ಎಸ್, ಇದು ಈ NSO ಅಂಡೊಳಗೆ ಎರಡೂ ಬಾಡಿ ಏನು ಮಾಡಾಕ್ತಂದರೆ ಕೆಲಸ ಮಾಡ್ತಾಯಿದೆ. ಎರಡೂ ಮರ್ಜ್ ಮಾಡ್ಯಾರ ಅಂದ್ರೆ ಏನು? ಕ್ಯಾನ್ಸಲ್ ಮಾಡಿಲ್ಲ, ಬಟ್ ಎರಡೂ ಮರ್ಜ್ ಮಾಡಿ ಒಂದೇ ಸಂಸ್ಥೆ ಮಾಡ್ಯಾರ. ಸೊ ಇದನ್ನು ಏನು ಮಾಡ್ತಾರೆ? ಸೊ ಈ ಒಂದು ಬಾಡಿ ಮ್ಯಾಗೆ NSO ಮ್ಯಾಗೆ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಒಂದು ಅಡ್ವೈಸರಿ ಬಾಡಿ ಮಾಡಿದ್ದಾರೆ. ಅಂದರೆ ಇದನ್ನು ನಿರ್ವಹಣೆ ಮಾಡಲಿಕ್ಕೆ, ಇದನ್ನು ಮೇಂಟೈನ್ ಮಾಡಲಿಕ್ಕೆ ಇನ್ನೊಂದು ಬಾಡಿ ಮಾಡಿರಲಿ. 2006ರಲ್ಲಿ ಏನು ಮಾಡ್ಯಾರ ಅಂದರೆ ಒಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಅಂಥೇಳಿ, ಏನ್ರಿ ರಾಷ್ಟ್ರೀಯ ಸಾಂಖ್ಯಿಕ ಆಯೋಗ ಅಂಥೇಳಿ ಒಂದು ರಚನೆ ಮಾಡಿದರೆ NSC ಅಂತ ಹೇಳ್ತೀವಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್. 2006ರಲ್ಲಿ ಇದನ್ನು ರಚನೆ ಮಾಡಿದ್ದಾರೆ. ಸೊ ಇವ್ರ ಕೆಲಸ ಏನಪ್ಪ ಅಂದರೆ, ಇವ್ರು ಏನಾದರೂ ತಪ್ಪುಗಳು ಮಾಡಿದರೆ, ಯಾರೀ CSO ಅಥವಾ NSSO ಅಥವಾ NSO ಅಂತ ಹೇಳಿದಲ್ರಿ, ಏನಾದರೂ ತಪ್ಪು ಮಾಡಿದ್ರೆ ಇವರಿಗೆ ಸಲಹೆ ಸೂಚನೆಗಳನ್ನು ಮಾಡ್ತಾರೆ. ಇದೊಂದು ಏನಂತ ಹೇಳ್ತೀವಿ ನಾವು? ಆಟೋನಮಸ್ ಬಾಡಿ ಅಂತ ಹೇಳ್ತೀವಿ, ಸ್ವತಂತ್ರವಾದ ಒಂದು ಬಾಡಿ. ಇದಕ್ಕೆ ಒಬ್ಬರು ಅಧ್ಯಕ್ಷರು 3 ಮಂದಿ ಮೆಂಬರ್ಗಳನ್ನು ಆಯ್ಕೆ ಮಾಡ್ತಾರೆ. NSC ಅಂತೇಳಿ ಪ್ರಶ್ನೆ ಬರುವುದ ಚಾನ್ಸಸ್ ಇದೆ. NSC ಅನ್ನೋ ಅಧ್ಯಕ್ಷರು ಯಾರು ಅಂತೇಳಿ, NSCಯ ಅಧ್ಯಕ್ಷ ಯಾರು ಅಂತ ಪ್ರಶ್ನೆ ಬರುವ ಚಾನ್ಸಸ್ ಇದೆ. ಸೊ NSC ಅಧ್ಯಕ್ಷ ಈಗ ಯಾರದ ಅಂದರೆ 2019ರಿಂದ ಬಿಮಲ್ ರಾಯ್ ಅಂತ ಬರ್ತಾರೆ, ಪ್ರೊಫೆಸರ್ ಬಿಮಲ್ ರಾಯ್ ಅಂತೇಳಿ ಬರ್ತಾರೆ. ಅವರು ಈಗಿನ ಅಧ್ಯಕ್ಷರಾಗಿದೆ NSC ಅಂತೇಳಿ. ಓಕೆ, ಇದನ್ನು ಇವ್ರಿಗೆ ನೇಮಕ ಮಾಡೋದಪ್ಪ ಅಂದರೆ ರಾಷ್ಟ್ರಪತಿಯವರು ನೇಮಕ ಮಾಡಿರ್ತಾರೆ. ಒಬ್ಬ ಮಿನಿಸ್ಟ್ರಿಗೆ ಏನು ಇದು ಇರ್ತಲ್ಲ, ಗೌರವ ಇರ್ತಲ್ಲ, ಆ ರೀತಿ ಕೂಡ ಇವರಿಗೆ ಗೌರವ ಇರ್ತದೆ. ಸೊ ಒಂದು NSCಯ ಕೆಲಸ ಗೊತ್ತೈತಲ್ರಿ, ಅವರು ಏನು ತಪ್ಪುಗಳು ಮಾಡ್ತಿದ್ರೆ ಅದನ್ನು ಸರಿ ಮಾಡುವಂಥ ಸಲಹೆ ಸೂಚನೆಗಳು NSCಯನ್ನು ಕೊಡ್ತಿರ್ತಾರೆ. ಸೊ ಇದು ಯಾವುದ್ರಿ? NSO, NSC, CSO, NSO ಇವು 4 ಬಾಡಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುವ ಚಾನ್ಸಸ್ ಇರ್ತವೆ. ಸೊ 2019ರೊಳಗೆ ಒಂದು ಪ್ರಶ್ನೆ ಬಂದಿತ್ತು PSIಗೆ. ಏನು ಬಂದಿತ್ತು ರೀ? ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವ ಸಂಸ್ಥೆ ಯಾವುದು ಅಂತೇಳಿ. ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವ ಸಂಸ್ಥೆ ಯಾವುದು ಬಂದಿತ್ತು. ಪರೀಕ್ಷೆ ಯಾವಾಗಿತ್ತು ಅಂದರೆ ಅದು ಮಾರ್ಚ್ ಏಪ್ರಿಲ್ನ ಪರೀಕ್ಷೆ ಇತ್ತು. ಅಲ್ಲಿ ಆಪ್ಷನ್ನಾಗಿ ಏನಿತ್ತು? CSO, ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತಿತ್ತು. ಬಟ್ 2019 ಆಗಸ್ಟ್ನಲ್ಲಿ ಏನಾಗಿತ್ತು ಅಂದರೆ CSO ಇದ್ದಿದ್ದು NSO ಆಗಿದೆ. ಸೊ ಅಪ್ಡೇಟ್ ಏನಾಗಿದೆ ಅಂದರೆ CSO ಬದಲಾಗಿ NSO ಅಪ್ಡೇಟ್ ಆಗಬೇಕಾಗುತ್ತೆ. ಸೊ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವ ಸಂಸ್ಥೆ ಯಾವುದು ಹೇಳ್ಬೋದು? ಈಗ NSO ಅಂತೇಳಿ ಹೇಳ್ಬೋದು. ಇದು ರಾಷ್ಟ್ರೀಯ ಆದಾಯ ಮಾಡುವಂಥ ಒಂದು ಸಂಸ್ಥೆ, ಇದು ಹಿನ್ನೆಲೆ. ಇನ್ನು ಒಂದು ರಾಷ್ಟ್ರೀಯ ಆದಾಯವನ್ನು ತೊಗೊಂಡಾಗ ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ 3 ವಿಧಾನದಲ್ಲಿ ಅದನ್ನು ಅಳಿತೀವಿ. 3 ವಿಧಾನದಲ್ಲಿ ಅಳಿತೀವಿ. ಒಂದನೇದು ಪ್ರಾಡಕ್ಟ್ ಮೆಥಡ್ ಅಂತ ಹೇಳ್ತೀವಿ, ಉತ್ಪಾದನಾ ಮೆಥಡ್
ಎರಡನೇದು ಇನ್ಕಮ್ ಮೆಥಡ್ ಅಂದರೆ ಆದಾಯ ವಿಧಾನ. ಮೂರನೇದು ಎಕ್ಸ್ಪೆಂಡಿಚರ್ ಮೆಥಡ್ ಅಂದರೆ ವೆಚ್ಚ ವಿಧಾನ. ಸೊ ಇವಾಗ ಭಾರತದಲ್ಲಿ ಯಾವ ವಿಧಾನದಲ್ಲಿ ಅಳಿತಾ ಇದ್ದಾರೆ ಅಂದರೆ ಉತ್ಪಾದನಾ ಮೆಥಡ್ನಲ್ಲಿ, ಪ್ರಾಡಕ್ಟ್ ಮೆಥಡಲ್ಲಿ ಭಾರತದಲ್ಲಿ ಅಳಿತಾ ಇದ್ದಾರೆ. ಸೊ ಈ ಪ್ರಾಡಕ್ಟ್ ಮೆಥಡಲ್ಲಿ ಅಳೆಯುವಾಗ ಮುಖ್ಯವಾಗಿ 4 ಮುಖ್ಯ ಭಾಗಗಳನ್ನು ಬರ್ತದೆ. ಸೊ ಮುಖ್ಯ ಭಾಗಗಳು ಯಾವಪ್ಪ ಅಂದರೆ ಒಂದು GDP ಅಂತ ಹೇಳ್ತೀವಿ. GDP ಅಂದರೆ ಏನು ರೀ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಎರಡನೇದು NDP ಅಂತ ಹೇಳ್ತೀವಿ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಮೂರನೇದು GNP ಅಂತ ಹೇಳ್ತೀವಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. NNP ಅಂತ ಹೇಳ್ತೀವಿ ಲಾಸ್ಟು. NNP ಅಂದರೆ ರೀ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಓಕೆ, ಇದು 4 ಮುಖ್ಯವಾದ ರಾಷ್ಟ್ರೀಯ ಆದಾಯವನ್ನು ಅಳಲಿಕ್ಕೆ 4 ಮುಖ್ಯ ಅಂಗಗಳು ಅಥವಾ 4 ವಿಧಾನಗಳು ಅಂತ ಹೇಳ್ತೀವಿ. ಸೊ GDPಯ ಒಂದು ಸಂಪೂರ್ಣವಾದ ಅದರ ಬಗ್ಗೆ ಚರ್ಚೆ ಮುಂದಿನ ಕ್ಲಾಸ್ನಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಓಕೆ, ಧನ್ಯವಾದಗಳು.